5. ಈಗ ಬಲಗಡೆ ಆಯಿತು, ಎಡಗಡೆ 1 2 3 4 5 ಆಯಿತು. ಈಗ ಕಂಪ್ಲೀಟ್ ರೊಟೇಷನ್. ಕಂಪ್ಲೀಟ್ ಅಂದರೆ 360 ಆಯಿತು. ನಿಮ್ಮ ಈ ಕಡೆ ಒಂದು ಬಾರಿ 5 ಸರ್ತಿ, ರಿವರ್ಸ್ ವಿರುದ್ಧ ದಿಕ್ಕಿನಲ್ಲಿ 5 ಬಾರಿ ಮಾಡಿ. ಈಗ ಬಲದಿಂದ ಎಡಕ್ಕೆ ಮಾಡಿ. 1 2, ಬೆನ್ನು ನೇರವಾಗಿರಲಿ, ಎಲ್ಲ ಬೆನ್ನು ನೇರವಾಗಿರ್ಲಪ್ಪ. 3 4 5. ಈಗ ವಿರುದ್ಧ ದಿಕ್ಕಿನಲ್ಲಿ ಬೆನ್ನು ನೇರವಾಗಿರಲಿ. 1 2 3 4 5 ಆಯಿತು. ಈಗ ಜಾಯಿಂಟಿಂಗ್ ಗ್ಲ್ಯಾಂಡ್ ಕೈ ಎರಡು ಈ ಕಡೆ ಮಾಡಿ. 1 2 3 4 5 6 7 8 9 10. ಬೆನ್ನು ನೇರವಾಗಿರಲಿ. ಮುಂದೆ 1 2 3 4 5 6 7 8 9 10. ಈಗ ನಿಮಗೆ ಎರಡು ಭುಜ ಹಿಡ್ಕೊಂಡು ಸಂಪೂರ್ಣವಾಗಿ 1 2 3 4 5. ಈಗ ವಿರುದ್ಧ ಯಾವ ಕಡೆ ಮಾಡಿದ್ರೆ ಅದರ ಅಪೋಸಿಟ್ ಆಯ್ತು. 1 2 3 4 5 ಆಯ್ತಲ್ಲ. ಈಗ ಕೈ ಮುಂದೆ ಮಾಡಿ ಮುಷ್ಟಿ ಮಾಡಿ ರೊಟೇಷನ್ ಮಾಡಿ. ನಿಮ್ಮ ಬರವಣಿಗೆ ವೇಗವಾಗಿ ಆಗಬೇಕಾಗಿತ್ತಂದ್ರೆ ಈ ಆಸನ ಮಾಡಿ. 1 2 3 4 5 ಅದು ವಿರುದ್ಧ ದಿಕ್ಕಿನಲ್ಲಿ. 1 2 3 4 5. ಈಗ ಕೈ ಅರ್ಧ ಮಡಿಸಿದ್ದಿರ್ಬೇಕು, ಇಷ್ಟೇ ಇರಬೇಕು. ಈ ರೀತಿಯಾಗಿ ಮಾಡಿ. 1 2 3 4 5 ಅಪೋಸಿಟ್ ಡೈರೆಕ್ಷನ್. 1 2 3 4 5. ಕೈ ಮೇಲೆ ಮಾಡ್ತಾ ಕೇಳ್ತಾರೆ, ಒಮ್ಮೆ ಕೆಳಗಿರಬಾರ್ದು. ಹಾಂ ಆಯ್ತು. ಕೈ ನೇರವಾಗಿರಲಿ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಎದ್ದು ನಿಂತ್ಕೊಂಡು ಸೂರ್ಯ ನಮಸ್ಕಾರ. ಮೊದಲಿಗೆ ಕೈ ಮುಗಿಯೋದು ಪ್ರಣಮಾಸನ ಅಂತ ಅಂತಾರೆ. ಪ್ರಣಾಮಗಳನ್ನ ಮಾಡೋದು. ಸೂರ್ಯ ನಮಸ್ಕಾರ ಅಂದ್ರೆ ಸೂರ್ಯನ ಮುಖವಾಗಿ ಮಾಡ್ತಾರೆ, ನಡೆಯುತ್ತೆ, ಏನಾಗಲ್ಲ. ಈಗ ನಿಂತಲ್ಲಿ ನಿಂತರು. ಪ್ರಣಮಾಸನ ಅಂದ್ರೆ ಕೈಗಳನ್ನ ಮುಗಿದ್ರು ಆಸನ. ಮೇಲೆ ಸ್ಥಾನಾಸನ. ಹಾ, ಈಗ ಪಾದ ಹಸ್ತಾಸನ. ಪಾದಗಳಿಗೆ ಮತ್ತು ಕೈನಲ್ಲಿ ಟಚ್ ಆಗಬೇಕು. ಪಾದ ಹಸ್ತಾಸನ. ಆಮೇಲೆ ಈಗ ಈ ಕಡೆ ನೆಕ್ಸ್ಟ್ ಮುಂದಿಂದು ಅಶ್ವ ಸಂಚಾಲಾಸನ. ಎಲ್ಲ ಹೇಳ್ಬೇಡ್ರಪ್ಪ, ಎಲ್ಲ ಹಚ್ಚರಿ. ಹಾ, ಈ ಕಡೆ ಮುಖ ಮಾಡಿ. ಹಾ, ನಾವು ಮಾಡ್ತೀವಿ ನೋಡಿ. ಹಾ, ಒಂದ್ ಸರ್ತಿ ನೋಡ್ರಿ, ಆಮೇಲೆ ನೀವು ಮಾಡಕ್ಕಿರುತ್ತೆ. ಎಲ್ಲ ಈ ಕಡೆ ಇರಪ್ಪ. ಇದು ಪ್ರಣಮಾಸನ. ಹಾ, ಹಸ್ತ ಉತ್ಥಾನಾಸನ. ಆಮೇಲೆ ಪಾದ ಹಸ್ತಾಸನ. ನೋಡಪ್ಪ, ನೋಡು, ಪಾದ ಹಸ್ತಾಸನ. ಪಾದ ಹಸ್ತಾಸನ ಆಯ್ತಲ್ಲ. ನೆಕ್ಸ್ಟ್ ಅಶ್ವ ಆರೋಹಾಸನ. ಇದೇನೈತಲ್ಲ, ಒಂದು ಕಾಲು ಮುಂದಿರ್ತೈತಿ, ಒಂದು ಕಾಲು ಹಿಂದಿರ್ತೈತಿ. ಅಶ್ವ ಸಂಚಲನಾಸನ. ಆಮೇಲೆ ಎರಡು ಕಾಲು ಹಿಂದೆ ತಗೊಂಡು ಈ ರೀತಿ ನಿಂದಿರ್ತಿರ್ಲ, ಪರ್ವತಾಸನ. ಪರ್ವತರ ನಿಂದಿರೋದು ಪರ್ವತಾಸನ. ಆಮೇಲೆ ಹಿಂದೆ ತಗೊಳ್ಳೋದು, ಈ ರೀತಿ ಹಿಂದೆ ತಗೊಂಡು ಅಷ್ಟಾಂಗ ನಮಸ್ಕಾರ. ಏನಂದ್ರೆ ಬರೀ ತಲೆ ಅಷ್ಟೇ ಎತ್ತಿರ್ಬೇಕು, ಎದೆ ಭಾಗ ಇಷ್ಟು. ಇದು
ನಿಮ್ಮ ಹಿಂದಿನ ಇದನ್ನು ಹತ್ತಿರಬಾರ್ದು. ಸೊಂಟ ಎದೆ ಹತ್ತಿರಬೇಕು, ತಲೆ ಹತ್ತಿರಬೇಕು. ಇವು ಎರಡು ಮೊಣಕಾಲು, ಎರಡು ನಿಮ್ಮ ಹಿಂದಿನ ಅಷ್ಟಾಂಗ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಅಂತಾರಲ್ಲ ಆ ರೀತಿ. ಆಮೇಲೆ ಮತ್ತೆ ಹಿಂದೆ ತಗೊಂಡು ಈ ರೀತಿ ಮತ್ತೆ ಪರ್ವತಾಸನ ಮಾಡಿ, ಆಮೇಲೆ ಮತ್ತೆ ಯಾವ ಕಾಲು ತಗೊಂಡಿರ್ತೀರಲ್ಲ ಅದೇ ಕಾಲನ್ನು ಮುಂದೆ ತಗೊಂಡು ಇದೇನಂದ್ರೆ ಮತ್ತೆ ಅಶ್ವ ಸಂಚಲನಾಸನ, ಪಾದ ಹಸ್ತಾಸನ, ಹಸ್ತ ಉತ್ಥಾನಾಸನ, ಪ್ರಣಾಮಾಸನ. ಆಯ್ತು ಮಾಡಿ. ಈಗ ಯಾವ ಕಡೆ ಡಿಸ್ಟೆನ್ಸ್ ಹೆಚ್ಚಿಗಿತ್ತು? ಈ ಕಡೆ ಐತೇನ್ರಿ ಹೆಚ್ಚಿಗೆ ಡಿಸ್ಟೆನ್ಸ್? ಹಾ, ಸ್ವಲ್ಪ ಕ್ರಾಸ್ ನಿಂದ್ರಿ. ಕ್ರಾಸ್ ನಿಂತ್ಕೊಳ್ರಿ. ಈ ಕಡೆ ಮುಖ ಮಾಡ್ರಿ, ನೀವು ಒಂದ್ ಸ್ವಲ್ಪ ಈ ಕಡೆ ಮುಖ ಮಾಡ್ರಿ. ಹಾ, ನೀವು ಕ್ರಾಸ್ ನಿಂದ್ರಿ, ಈ ಕಡೆ ಮುಖ ಮಾಡ್ರಿ. ಹಾ, ಪ್ರಣಾಮಾಸನ. ಕೈ ಮುಗಿರಿ. ಹಾ, ಕೈ ಮುಗಿರಪ್ಪ. ಪ್ರಣಾಮಾಸನ. ಹಸ್ತ ಉತ್ಥಾನಾಸನ. ಮೇಲೆ ಹಸ್ತಗಳನ್ನ ಮೇಲೊಯ್ಯಿರಿ, ಎರಡು ಕೈನ ಮೇಲೊಯ್ಯಿರಿ. ಮೇಲೊಯ್ದು ನಿಧಾನವಾಗಿ ಕೆಳಗೆ ಪಾದ ಹಸ್ತಾಸನ. ಎರಡು ಕೈಗಳನ್ನ ಬಾಗ್ರಪ್ಪ, ಬಾಗಪ್ಪ, ತಮ್ಮ ಬಾಗು. ಒಂದು ಕಾಲನ್ನ ಹಿಂದೆ ತಗೊಂಡು ಹೋಗ್ರಿ. ಅಶ್ವ ಸಂಚಲನಾಸನ ಅಂತ ಕರೀತಾರೆ. ಅಶ್ವ ಸಂಚಲನಾಸನ ಅಂದ್ರೆ ಒಂದು ಕಾಲನ್ನ ಹಿಂದೆ ತಗೊಳ್ರಿ. ಬಲ್ಗಾಲ್ ಹಿಂದೊಯ್ರಿ. ಮೊದಲು ಬಲ್ಗಾಲ ಹಿಂದೊಯ್ದ್ರೆ ನಿಧಾನವಾಗಿ ಎರಡು ಕಾಲನ್ನ ಹಿಂದೊಯ್ರಿ. ಎರಡು ಕಾಲನ್ನ ಹಿಂದೊಯ್ರಿ. ಇದು ಯಾವ ಆಸನ? ಪರ್ವತಾಸನ. ಪರ್ವತ್ತರ. ಎರಡು ಕಾಲು ಹಿಂದೋದ್ರೆ ಎತ್ತು ಪರ್ವತ್ತರ ಹಿಂದೆತ್ತು. ನಿಮ್ ಸೊಂಟ ಮೇಲೆ ಕೆಳಗೆ ಇಡಬೇಕು, ಕೆಳಗೆ ಇಳಿಸ್ಬೇಡ್ರಿ. ಪರ್ವತ ತರ ಇರಬೇಕು. ಪರ್ವತಾಸನ. ಆಮೇಲೆ ಅಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ಹೆಂಗ್ ಹತ್ತಿರಲ್ಲ ಹಂಗ ನಿಮ್ ಎದೆ ಹತ್ತಿರ್ಬೇಕು, ಎರಡು ಮೊಳಕಾಲು ಹತ್ತಿರ್ಬೇಕು. ಹಿಂದಿನ ಎರಡು ಕಾಲುಗಳು, ಎರಡು ಮೊಳಕಾಲು, ನಿಮ್ ಎದೆ, ನಿಮ್ಮ ತಲೆ ಅಷ್ಟೇ. ಸಾಷ್ಟಾಂಗ ನಮಸ್ಕಾರ ಅಂತಿರಲ್ಲ, ಅಷ್ಟಾಂಗ ನಮಸ್ಕಾರ. ಯಾರು ಯಾಕೋ ಈಗ ಮೇಲ್ ನೋಡ್ರಿ. ಇದು ಭುಜಂಗಾಸನ. ಆಮೇಲೆ ಈಗ ಮತ್ ಪರ್ವತಾಸನ ಮತ್ ಹಿಂದೆ ನಿಧಾನವಾಗಿ ಹಿಂದೆ ಹೋಗಿ ಮತ್ ಮೇಲೆ ಪರ್ವತರ. 8ನೇ ಆಸನ ಪರ್ವತಾಸನ. 12 ರೀತಿ ಪ್ರಕಾರಗಳು ಬರ್ತಾವ. ಇದು 8ನೇದು ಪರ್ವತಾಸನ. ಆಮೇಲೆ ನೀವು ಯಾವ ಬಲಗಾಲ ಹಿಂದೆ ತಗೊಂಡಿದ್ರಲ್ಲ ಫಸ್ಟಕ್ಕೆ, ಮತ್ತ ಅದೇ ಕಾಲನ್ನ ಮುಂದೆ ತಗೊಳ್ರಿ. ಬಲಗಾಲ ಮುಂದೆ ತಗೊಳ್ರಿ. ಯಾವ ಕಾಲನ್ನ ಹಿಂದೆ ತಗೊಂಡಿರ್ತಿರಲ್ಲ ಅದೇ ಕಾಲನ್ನ ಹೊಳ್ಳಿ ವಾಪಸ್ ಮತ್ ಮುಂದೆ ತಗೊಳ್ರಿ. ಅಶ್ವ ಸಂಚಲನಾಸನ. ಈಗ ಎರಡು ಕಾಲ ಮುಂದೆ ತಗೊಳ್ರಿ. ಕೆಳಗೆ ಹತ್ತಿದ್ದೇ ಇರ್ಬೇಕು. ಪಾದ ಹಸ್ತಾಸನ. ಕೆಳಗೆ ನೆಲಕ್ಕೆ ಎರಡು ಕೈಗಳು ಹತ್ತಿದ್ದೇ ಇರ್ಬೇಕು. ನೆಲಕ್ಕೆ ಕೈ ಹತ್ತಿರಿ. ಆದಷ್ಟು ಪ್ರಯತ್ನ ಪಡ್ರಿ, ನಿಧಾನವಾಗಿ ಮಾಡ್ರಿ. ಎರಡು ಕೈಗಳನ್ನ ಮೇಲ್ ತಗೊಂಬರ್ರಿ. ಮೇಲ್ ತಂದ್ರೆ ಆಯ್ತು. ಆಮೇಲೆ ಮತ್ ಹೊಳೆ ಪ್ರಣಾಮಾಸನ. ಮತ್ ಕೈ ಮುಗಿರಿ. ಇನ್ನೊಂದ್ ಸುತ್ತ ಮಾಡ್ರಿ, ಸಾಕು. ಇವತ್ತು 2 ರಿಂದ 3 ಸುತ್ತ ಸಾಕು. ಒಂದೇ ದಿನಕ್ಕೆ ಬಾಳ್ ಬೇಡ. ಮತ್ತೆ ಪ್ರಣಾಮಾಸನ. ಫಸ್ಟ್ ಕೈ ಮುಗಿರಿ. ಪ್ರಣಾಮಾಸನ. ಹಸ್ತ ಉತ್ಥಾನಾಸನ. ಎರಡು ಹಸ್ತವನ್ನ ಮೇಲ್ ತಗೊಳ್ರಿ. ಮೇಲ್ ತಗೊಂಡು ಮತ್ತೆ ಪಾದ ಹಸ್ತಾಸನ. ಕೈಯನ್ನ ಪಾದಕ್ಕೆ ಹತ್ತಿರಿ. ಕಾಲು ಮಡಿಸ್ಬೇಡ್ರಿ. ಎಷ್ಟಾದಷ್ಟು ಅಷ್ಟು ಟಚ್ ಮಾಡಿ. ಪಾದ ಹಸ್ತಾಸನ. ಈಗ ಇದೇ ಬಲಗಾಲನ್ನ ಮೊದಲು ಹಿಂದೆ ತಗೊಂಡಿದ್ರಲ್ಲ, ಈಗ ಎಡಗಾಲನ್ನ ಹಿಂದೆ ತಗೊಳ್ರಿ. ಎಡಗಾಲ ಹಿಂದೆ ತಗೊಳ್ರಪ್ಪ. ಎಡಗಾಲ ಹಿಂದೆ ತಗೊಳ್ರಿ. ಅಶ್ವ ಸಂಚಲನಾಸನ. ಇದು ಅಶ್ವ ಸಂಚಲನಾಸನ. ಈಗ ಮತ್ತೆ ಎರಡು ಕಾಲು ಹಿಂದೆ ತಗೊಳ್ರಿ. ಇನ್ನೊಂದು ಕಾಲು. ಇದು ಪರ್ವತಾಸನ. ಬೆನ್ನು ಒಂದ್ ರೀತಿ ಪರ್ವತ ತರ. ಕೈಗಳು ಸ್ಟ್ರೇಟ್ ಆಗಿರ್ಬೇಕು, ಕೈ ಮಡಚಿದ್ದಿರಬಾರ್ದು. ಸಾಷ್ಟಾಂಗ ನಮಸ್ಕಾರಾಸನ. ಸಾಷ್ಟಾಂಗ ನಮಸ್ಕಾರ ಹಾಕಿದಂಗ ಹೊಟ್ಟೆ ಹಚ್ಚಬಾರ್ದು ನೆಲಕ್ಕೆ. ಹೊಟ್ಟೆ ಭಾಗ ನೆಲಕ್ಕೆ ಹಚ್ಚಬಾರ್ದು. ಆನಂದ, ಹೊಟ್ಟೆ ಭಾಗ ನೆಲಕ್ಕೆ ಹಚ್ಚಬಾರ್ದಪ್ಪ. ನಿಮ್ಮ ಮೊಳಕಾಲು, ಎರಡು ಮೊಳಕಾಲು ಹತ್ತಿರ್ಬೇಕು, ಎರಡು ಕಾಲುಗಳು ಹತ್ತಿರ್ಬೇಕು, ಪಾದ ಹತ್ತಿರ್ಬೇಕು ನೆಲಕ್ಕೆ.
ಎರಡು ಪಾದ, ಎರಡು ಮೊಳಕಾಲಿನಲ್ಲಿ ಕಟ್ಟಿರ್ಬೇಕು, 4 ಅವು, 2 ಕೈ, 6 ಅದು, ಎದೆ ಒಂದು, ತಲೆ ಒಂದು, 8 ಅದು. ಸಾಷ್ಟಾಂಗ ನಮಸ್ಕಾರ. ಹಾ, ಮೇಲ್ ಮಾಡ್ರಿ, ಎಲ್ಲ ಮೇಲ್ ನೋಡ್ರಿ. ಇದು ಭುಜಂಗಾಸನ. ಈಗ ಮತ್ತು ಹೊಳ್ಳಿ ಹಿಂದೆ ಹೋಗಿ ಪರ್ವತಾಸನ ಮಾಡಿ, ಮತ್ತೆ ಹಿಂದೆ ತಗೊಂಡು ಪರ್ವತಾಸನದ ಸ್ಥಿತಿಗೆ ಬರ್ರಿ. ಇದು 8ನೇದು ಪರ್ವತಾಸನ. ಎಲ್ಲ ಮೇಲ್ ಮಾಡ್ರಿ. ಹಾ, ಎಲ್ಲ ಸ್ಟ್ರೇಟ್ ಆಗಿರ್ಲಿ, ಎಲ್ಲ ಪರ್ವತ ತರ ಇರ್ಬೇಕು ನೋಡಿ. ನಿಮ್ಗೆ ಇದನ್ನು ನೋಡಿದ್ರೆಲ್ಲ ಪರ್ವತ ಕಂಡಂಗೆ ಕಾಣ್ಬೇಕು, ಅದಕ್ಕೆ ಪರ್ವತಾಸನ ಅಂತ ಅಂದಾರೆ. ಹಾ, ಆಯ್ತು. ಈಗ ಎಡಗಾಲನ್ನ ಫಸ್ಟಿಗೆ ಮುಂದೆ ತಗೊಂಡಿದ್ರಲ್ಲ, ಈಗ ಮತ್ತೆ ಎಡಗಾಲ ಮುಂದೆ ತಗೊಳ್ರಿ. ಎಡಗಾಲನ್ನ ಮುಂದೆ ತಗೊಳ್ರಿ. ಅಶ್ವ ಸಂಚಲನಾಸನ. ಎಡಗಾಲ ಮುಂದೆ ತಗೊಳ್ರಿ. ಅಶ್ವ ಸಂಚಲನಾಸನ. ಈಗ ಮತ್ತೆ 2 ಕಾಲು ಮುಂದೆ ತಗೊಳ್ರಿ. ಅದಕ್ಕೆ ಲೂಸ್ ಅಂತ ಬಟ್ಟೆ ಹಾಕೊಂಬರ್ರಿ, ಜೀನ್ಸ್ ಪ್ಯಾಂಟ್ ಅದು ಹಾಕೊಂಬರ್ಲಿಕ್ಕೆ ಹೋಗ್ಬೇಡ್ರಪ್ಪ. ರಾಮರೆಡ್ಡಿ, ಎಲ್ಲ ಲಿಂಗ ಯಾವ ಲೂಸ್ ಅದಾವಲ್ಲ ಹಾಕೊಂಬರ್ರಿ. ಹಾ, ಈಗ ಪಾದ ಹಸ್ತಾಸನ. 2 ಕೈಗಳನ್ನ ಮೇಲೊಯ್ಯಿರಿ. ಹಸ್ತ ಉತ್ಥಾಸನ. 2 ಕೈ ಮೇಲೋದು, ಮೇಲೆ ಆಕಾಶವನ್ನ ನೋಡಿ ಪ್ರಣವಾಸನ. ಕೈ ಮುಗಿರಲ್ಲ. ಈಗ ಲಾಸ್ಟ್ ಒಂದು ಸ್ವಿಚ್ ಮಾಡಿ ಮುಗಿಸ್ಬಿಡ್ರಿ. ಹಾ,